ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಶ್ರೀ ಆರ್ಗ್ಯಾನಿಕ್ ಚಿಕನ್ ಅಂಡ್ ಗೋಟ್ ಫಾರ್ಮಿಂಗ್ ಚಾನಲ್ಗೆ ಸ್ವಾಗತ. ನಾನು ಶ್ರೀನಿವಾಸ್. ಸ್ನೇಹಿತರೆ, ಈ ದಿನ ನಾನು ಪ್ರಮುಖವಾಗಿ ತಮ್ಮೊಂದಿಗೆ ಹಂಚಿಕೊಳ್ಳುವಂತಹ ವಿಚಾರ ಏನು ಅಂತ ನೋಡೋದಾದ್ರೆ, ಕುರಿ ಮತ್ತು ಮೇಕೆ ಸಾಕಾಣಿಕೆಯಲ್ಲಿ ಅತಿ ಪ್ರಮುಖವಾಗಿ ನಾವು ಮಾಡಬೇಕಾಗಿರುವಂತಹ ಮುಖ್ಯ ಅಂಶ ಏನು ಅಂತ ನೋಡೋದಾದ್ರೆ ಡಿವಾರ್ಮಿಂಗ್ ಅಂತ ಕರಿತಾ ಹೋಗ್ತೀವಿ. ಜಂತುನಾಶಕ ಔಷಧಿಯನ್ನ ಬಳಸೋದು ತುಂಬಾ ಮುಖ್ಯ ಆಗ್ತಾ ಹೋಗುತ್ತೆ. ಸೊ ಈ ಕುರಿತಾಗಿ ಹಲವಾರು ಸ್ನೇಹಿತರು ನನ್ನ ಜೊತೆ ಒಂದಷ್ಟು ವಿಚಾರಗಳನ್ನ ಹಂಚ್ಕೊಳ್ಳಿ ಅಂತ ಕೇಳಿದಾಗ, ಸೊ ನನಗಿರುವಂತ ಒಂದಷ್ಟು ಅನುಭವಗಳನ್ನ, ನಾನು ಪಡೆದಿರುವಂತ ಒಂದಷ್ಟು ಮಾಹಿತಿಯನ್ನ ಇವತ್ತು ತಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಬಂದಿದ್ದೇನೆ. ನೋಡಿ ಸ್ನೇಹಿತರೆ, ನಾವು ಕುರಿ ಅಥವಾ ಮೇಕೆಯನ್ನ ಸಾಕಾಣಿಕೆ ಮಾಡುವಂತ ಸಂದರ್ಭದಲ್ಲಿ ಅವುಗಳನ್ನ ಉತ್ತಮವಾಗಿ ಬೆಳೆಸುವಂತಹ ವಿಚಾರದಲ್ಲಿ ಅಥವಾ ಬೇಗ ಮೈ ಕಟ್ಟಿಸುವಂತಹ ವಿಚಾರದಲ್ಲಿ ನಾವು ಹಲವಾರು ಕ್ರಮಗಳನ್ನ ತೆಗೆದುಕೊಳ್ಳೋದು ಬಹುಮುಖ್ಯ ಅಂಶ ಆಗಿದೆ. ಸೊ ಈ ರೀತಿ ಬೆಳವಣಿಗೆ ಮಾಡುವಂತಹ ಸಂದರ್ಭದಲ್ಲಿ ಹಲವಾರು ರೀತಿಯಾದಂತಹ ಬಾಹ್ಯ ಜೀವಿಗಳು ಅವುಗಳಿಗೆ ತೊಂದರೆಯನ್ನ ಮಾಡುವಂತಹ ಸಾಧ್ಯತೆ ಇರುತ್ತೆ. ಆ ಕಾರಣಕ್ಕೋಸ್ಕರ ನಾವೇನ್ ಮಾಡ್ಬೇಕಾಗತ್ತೆ, ನಮ್ಮ ಕುರಿ ಅಥವಾ ಮೇಕೆ ಮರಿಗಳಿಂದಾನೇ ಏನ್ ಮಾಡ್ಬೇಕಾಗತ್ತೆ, ಅವುಗಳಿಗೆ ಒಂದಷ್ಟು ಜಂತುನಾಶಕ ಔಷಧಿಗಳನ್ನ ಬಳಸ್ತಾ ಹೋಗ್ಬೇಕಾಗತ್ತೆ. ಇಲ್ಲಿ ತಾವು ಗಮನಿಸಬಹುದು, ಇಲ್ಲಿ ಒಂದಷ್ಟು ಮೇಕೆ ಮರಿಗಳಿದಾವೆ. ತಾವಿಲ್ಲಿ ಈ ಒಂದು ಬೋನಲ್ಲಿ ಗಮನಿಸ್ತಾ ಹೋಗ್ಬೋದು. ಇವೆಲ್ಲ ಸುಮಾರು 1 ರಿಂದ 2 ವಾರದ ಮುಂಚೆ ಹುಟ್ಟಿರುವಂತಹ ಮರಿಗಳು. ನಾವು ಯಾವ ಸಂದರ್ಭದಲ್ಲಿ ಈ ಒಂದು ಮೇಕೆ ಅಥವಾ ಕುರಿಗಳಲ್ಲಿ ಡಿವಾರ್ಮಿಂಗ್ ಮೆಥಡ್ ಅನ್ನ ಯೂಸ್ ಮಾಡಬೇಕಾಗತ್ತೆ ಅಥವಾ ಈ ಒಂದು ಜಂತುನಾಶಕಗಳನ್ನ ಬಳಸಬೇಕಾಗತ್ತೆ ಅಂತ ನೋಡಿದಾಗ, ಪ್ರಮುಖವಾಗಿ ಒಂದು ಕುರಿ ಅಥವಾ ಮೇಕೆ 10 kg ವೆಯ್ಟ್ ಏನ್ ಬರುತ್ತೆ ಅಂದ್ರೆ, ನಮ್ಮ ಒಂದು ಕುರಿ ಅಥವಾ ಮೇಕೆ ಮರಿ 10 kg ತೂಕ ಬಂದಂತಹ ಸಂದರ್ಭದಲ್ಲಿ ಆ ತೂಕದ ಆಧಾರದ ಮೇಲೆ ಇಲ್ಲಿ ಪ್ರಮುಖವಾಗಿ ನೀವು ಒಂದಷ್ಟು ಅಂಶಗಳನ್ನ ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ನಮ್ಮ ಕುರಿ ಅಥವಾ ಮೇಕೆ ಮರಿಯ ವಯಸ್ಸು, ಅವುಗಳ ಒಂದು ಸ್ಥಿತಿಗತಿ, ಅಂದ್ರೆ ಅವು ಯಾವ ಸನ್ನಿವೇಶದಲ್ಲಿದ್ದಾವೆ, ಹುಷಾರಿಲ್ವಾ, ಇದೆಯಾ, ಆರೋಗ್ಯಕರವಾದ ಮರಿಗೆ ಮಾತ್ರ ನೀವು ಡಿವಾರ್ಮಿಂಗ್ ಅಥವಾ ಜಂತುನಾಶಕವನ್ನು ಬಳಸಬೇಕಾಗತ್ತೆ. ಮತ್ತೆ ಅದರ ತೂಕದ ಆಧಾರದ ಮೇಲೆ, ಈಗ 10 kg ಮರಿ ಇದೆ ಅನ್ನೋಂಥ ಸಂದರ್ಭದಲ್ಲಿ ಅದಕ್ಕೆ 1 ml ಅಂತ ಏನ್ ಕರಿತೀವಿ, ಅಷ್ಟು ನಾವು ಏನ್ ಮಾಡ್ಬೇಕಾಗತ್ತೆ, ಡಿವಾರ್ಮಿಂಗ್ ಆ ದ್ರಾವಣ ಅಥವಾ ಲಿಕ್ವಿಡ್ ಅನ್ನ ಬಳಸಬೇಕಾಗತ್ತೆ. ಸೊ ಈ ರೀತಿಯಾಗಿ ಅವುಗಳ ವಯಸ್ಸಾಗಿರ್ಬೋದು, ಮರಿಯ ತೂಕ ಆಗಿರಬಹುದು, ಮತ್ತೆ ಮರಿಯ ಆರೋಗ್ಯದ ಸ್ಥಿತಿಗತಿಯನ್ನ ನೋಡ್ಕೊಂಡು ನಾವು ಡಿವಾರ್ಮಿಂಗ್ ಮಾಡೋದು ತುಂಬಾ ಮುಖ್ಯ ಆಗ್ತಾ ಹೋಗುತ್ತೆ. ಇಲ್ಲಿ ಇವತ್ತು ಹಲವಾರು ಒಂದು ಕಂಪನಿಯ ಡಿವಾರ್ಮಿಂಗ್ ಮೆಡಿಸಿನ್ಗಳು ನಮ್ಗೆ ಈ ಒಂದು ಮಾರುಕಟ್ಟೆಯಲ್ಲಿ ದೊರೀತಾ ಹೋಗ್ತವೆ. ಅದರಲ್ಲಿ ಪ್ರಮುಖವಾಗಿ ನೋಡೋದಾದ್ರೆ ಆಲ್ಬೆಂಡೋಜಲ್ ಅಂತ ಕರಿತಾ ಹೋಗ್ತೀವಿ. ಆಲ್ಬೆಂಡೋಜಲ್ ಆಗಿರ್ಬೋದು, ಆಲ್ ಬೂಮರ್ ಅನ್ನುವಂಥ ಮತ್ತೊಂದು ಕಂಪನಿಯ ಔಷಧಿ ಸಿಗ್ತಾ ಹೋಗುತ್ತೆ. ನೀಲ್ ಜಾನ್ ಆಗಿರಬಹುದು, ಮತ್ತೆ ಇನ್ನೊಂದು ಐವರ್ ಮೆಕ್ಟಿನ್ ಅಂತ ಒಂದು ಔಷಧಿ ಬರುತ್ತೆ. ಈ ರೀತಿ 4 ರಿಂದ 5 ಅಥವಾ ತುಂಬಾ ಹೆಚ್ಚಾದಂತಹ ಒಂದು ಮೆಡಿಸಿನ್ಸ್ ಅಥವಾ ಬೇರೆ ಬೇರೆ ಕಂಪನಿಯ ಈ ಒಂದು ಜಂತುನಾಶಕಗಳು ನಮಗೆ ಈ ಒಂದು ಹತ್ತಿರದ ಪಶುವೈದ್ಯಾಧಿಕಾರಿಗಳಿಂದ ಫ್ರೀಯಾಗಿ ಲಭ್ಯ ಆಗುತ್ತೆ. ಅಥವಾ ನೀವು ಬೇರೆ ಕಡೆ ತರಬೇಕಂದ್ರೆ ಒಂದಷ್ಟು ಹಣವನ್ನು ಕೊಟ್ಟು ಸಹ ತರಬಹುದಾಗಿದೆ. ಸೊ ಇವೆಲ್ಲವನ್ನೂ ಸಹ ನಾವು ತಗೊಬಂದಂತಹ ಸಂದರ್ಭದಲ್ಲಿ ಪಶು ವೈದ್ಯಾಧಿಕಾರಿಗಳ ಸಲಹೆ ಮೇರೆಗೆ ಬಳಸೋದು ತುಂಬಾ ಸೂಕ್ತ ಅನ್ನೋದು ನನ್ನ ಅಭಿಪ್ರಾಯ. ಅಥವಾ ಆ ಒಂದು ಬಾಟಲ್ ಮೇಲೆ ಹಾಕಿರ್ತಾರೆ, ತಾವು ಗಮನಿಸೋದಾದ್ರೆ ಈಗ ಆಲ್ಬೆಂಡೋಜಲ್ ಆಗಿರಬಹುದು, ನೀಲ್ ಜಾನ್ ಆಗಿರಬಹುದು, ಐವರ್ ಮೆಕ್ಟಿನ್ ಆಗಿರ್ಬೋದು, ಈ ಪ್ರತಿಯೊಂದು ಆ ಒಂದು ಬಾಟಲ್ ಮೇಲೆ ಹಾಕಿರ್ತಾರೆ. ಎಷ್ಟು kg ತೂಕದ ಮರಿಗೆ ನಾವು ಎಷ್ಟು ml ಆ ಒಂದು ದ್ರಾವಣ ಅಥವಾ ಲಿಕ್ವಿಡ್ ಅನ್ನ, ಔಷಧಿಯನ್ನ ಬಳಸಬೇಕು ಅನ್ನೋದನ್ನ ಕ್ಲೀನ್ ಆಗಿ ಮೆನ್ಷನ್ ಮಾಡಿರ್ತಾರೆ. ಅದನ್ನ ನೋಡ್ಕೊಂಡು ನೀವು ಬಳಸಬೇಕಾಗುತ್ತೆ. ಮತ್ತೆ ಯಾವ ಒಂದು ಜೀವಿಗೆ ಬಳಸಬೇಕು, ಯಾವುದಕ್ಕೆ ಬಳಸಬಾರ್ದು ಅನ್ನೋಂತ ಒಂದು ಅರಿವು ನಮ್ಗಿರ್ಬೇಕಾಗುತ್ತೆ. ಒಂದನೇದು ಆರೋಗ್ಯಕರವಾದ ಮರಿಗೆ ಮಾತ್ರ ಬಳಸಬೇಕು. ಎರಡನೇದು, ನನ್ಗೆ ಈಗಾಗಲೇ ಕಮೆಂಟ್ ಅಲ್ಲಿ ಕೇಳಿದ್ದಾರೆ, ಸರ್ ಈ ನಮ್ಮ ಒಂದು ಕುರಿ ಗಬ್ಬಾಗಿದೆ ಅಥವಾ ತುಂಬು ಗರ್ಭದ ಮೇಕೆ ಇದೆ ನಮ್ಮ ಹತ್ರ, ಅದಕ್ಕೆ ಈ ಡಿವಾರ್ಮಿಂಗ್ ಮಾಡಬಹುದಾ ಅಂತ. ನಾನು ಕೇಳಿದಂತಹ ಪ್ರಕಾರ ಆದಷ್ಟು ತುಂಬು ಗರ್ಭದ ಮೇಕೆ ಅಥವಾ ಕುರಿಗೆ ನೀವು ಡಿವಾರ್ಮಿಂಗ್ ಮಾಡಲೇಬೇಡಿ. ಯಾಕಂತ ನೋಡೋದಾದ್ರೆ ಅದು ಗರ್ಭದಲ್ಲಿರುವಂಥ ಮರಿಗಳ ಮೇಲೆ ಎಫೆಕ್ಟ್ ಆಗಿ ಮರಿ ಸಾಯುವಂಥ ಚಾನ್ಸಸ್ ಇರೋದ್ರಿಂದ ದಯವಿಟ್ಟು ಡಿವಾರ್ಮಿಂಗ್ ಅನ್ನ ಆ ರೀತಿಯಾದಂಥ ಮರಿಗಳಿಗೆ ಮಾಡೋದು ಬೇಡ ಅನ್ನೋದು ನನ್ನ ಅಭಿಪ್ರಾಯ. ಕೆಲವೊಂದು ಕಂಪನಿಯ ಒಂದು ಏನೋ ಡಿವಾರ್ಮಿಂಗ್ ಔಷಧಿಗಳಿದಾವೆ, ಅವನ್ನ ಬೇಕಿದ್ರೆ ನೀವು ತುಂಬ ಗರ್ಭದ ಮೇಕೆ ಅಥವಾ ಕುರಿಗಳಿಗೂ ಬಳಸಬಹುದು ಅಂತ ಹೇಳ್ತಾರೆ. ಆದ್ರೆ ದಿ ಬೆಸ್ಟ್ ನೀವು ವೈದ್ಯರನ್ನ ಸಂಪರ್ಕ ಮಾಡೋದು ತುಂಬಾ ಉತ್ತಮ ಅನ್ನೋದು ನನ್ನ ಅಭಿಪ್ರಾಯ. ಮತ್ತೆ ಮುಂದುವರೆದು ನೋಡೋದಾದ್ರೆ, ಪ್ರಮುಖವಾಗಿ ಯಾಕೆ ಡಿವಾರ್ಮಿಂಗ್ ಮಾಡಬೇಕು ಅನ್ನೋದು ನಮ್ಗೆ ಪ್ರಮುಖವಾದಂತಹ ಪ್ರಶ್ನೆ. ನೋಡಿ, ಈ ಟೇಪ್ ವಾರ್ಮ್ಸ್ ಅಂತ ಕರಿತಾ ಹೋಗ್ತೀವಿ, ರಿಂಗ್ ವಾರ್ಮ್ಸ್ ಅಂತ ಕರಿತಾ ಹೋಗ್ತೀವಿ, ಅಂದ್ರೆ ಲಾಡಿ ಹುಳುಗಳು ಅಂತ ಕರಿತಾ ಹೋಗ್ತೀವಿ,
ಮತ್ತೆ ಈ ಒಂದು ರೌಂಡ್ ವಾರ್ಮ್ಸ್ ಅಂತ ಕರಿತಾ ಹೋಗ್ತೀವಿ, ಸುರುಳಿ ಆಕಾರದ ಒಂದು ರೀತಿಯಾದಂತಹ ಜಂತು ಹುಳುಗಳಾಗಿರ್ಬೋದು, ಅವೆಲ್ಲವೂ ಸಹ ಶ್ವಾಸಕೋಶದಲ್ಲಾಗಿರಬಹುದು, ಕರುಳಲ್ಲಾಗಿರಬಹುದು, ಆ ಜೀರ್ಣಾಂಗ ವ್ಯೂಹಕ್ಕೆ ಅಪಾರವಾಗಿ ತೊಂದರೆ ಉಂಟು ಮಾಡ್ತಾ ಇರ್ತವೆ. ನಾವು ಕೊಡುವಂತಹ ಎಲ್ಲ ಆಹಾರವನ್ನ ಅವು ತಿಂದು ಚೆನ್ನಾಗಿ ಬೆಳವಣಿಗೆ ಆಗ್ತಾ ಇರ್ತವೆ, ಆದ್ರೆ ನಮ್ಮ ಕುರಿ ಅಥವಾ ಮೇಕೆಗಳು ಸರಿಯಾಗಿ ಡೆವಲಪ್ಮೆಂಟ್ ಆಗ್ತಾ ಇರೋದಿಲ್ಲ. ಸೊ ಈ ಕಾರಣಕ್ಕೋಸ್ಕರ ನೀವು ಈ ಆಲ್ಬೂಮರ್ ಆಗಿರ್ಬೋದು, ಆಲ್ಬೆಂಡೋಸಲ್ ಆಗಿರಬಹುದು, ನೀಲ್ಜಾನ್ ಆಗಿರ್ಬೋದು, ಈ ರೀತಿಯಾದಂತಹ ಒಂದು ಡಿವಾರ್ಮಿಂಗ್ ಔಷಧಿಗಳನ್ನ ಅಥವಾ ಮೆಡಿಸಿನ್ ಅನ್ನ ಕೊಡ್ಬೋದು. ಐವರ್ ಮೆಕ್ಟಿನ್ ನ ಏನಕ್ಕೆ ಬಳಸಬೇಕು ಅಂತ ಒಂದಷ್ಟು ಮಾಹಿತಿಯನ್ನು ನಿಮಗೆ ಹೇಳ್ತಾ ಹೋಗ್ತೀನಿ ನೋಡಿ. ಈ ಐವರ್ ಮೆಕ್ಟಿನ್ ಇಂಜೆಕ್ಷನ್ ರೂಪದಲ್ಲಿ ಬರ್ತಾ ಹೋಗುತ್ತೆ. ಇದು ಹಾಕ್ಸೋದ್ರಿಂದ ನಮ್ಗಾಗುವಂತ ಉಪಯೋಗ ಏನು ಅಂತ ನೋಡೋದಾದ್ರೆ, ಈ ಕುರಿ ಮತ್ತು ಮೇಕೆ ಮರಿಗಳಲ್ಲಿ ಹೇನು ಕಾಣಿಸ್ಕೊಳ್ಳುತ್ತೆ. ತುಂಬಾ ಜನ ಕೇಳಿದ್ದಾರೆ ನನ್ನನ್ನು, ಈ ಹೇನಿಗೆ ಏನ್ ಮಾಡಬೇಕು ಅಂತ. ತನ್ನ ಒಂದು ಮರಿಯ ದೇಹದ ಮೇಲೆ ನೀವು ನೋಡೋದಾದ್ರೆ, ಮರಿಯ ದೇಹದ ಮೇಲೆ ಏನುಗಳು ಕಾಣಿಸ್ಕೊಳ್ತಾ ಹೋಗ್ತವೆ. ಅವು ಸಹ ರಕ್ತವನ್ನ ಹೀರ್ತಾ ಹೋಗ್ತವೆ. ಹೊರ ಜೀವಿಗಳು, ಹೊರ ಆಕ್ರಮಣಕಾರಿ ಜೀವಿಗಳು ಅಂತ ಕರಿತಾ ಹೋಗ್ತೇವೆ. ಮತ್ತೆ ಚಿಗಟೆ ಬರುತ್ತೆ, ಈ ಹಾರ್ತಾ ಇರುತ್ತೆ ಮರಿ, ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇನ್ನೊಂದು ಜಾಗಕ್ಕೆ. ಅದು ಮರಿಯ ದೇಹದ ಮೇಲೆ ನಮ್ಮ ಕೈಗೆ ಸಿಗೋದಿಲ್ಲ ಚಿಗಟೆಗಳು. ಅವು ಅಷ್ಟೇ ವಿಪರೀತ ಬ್ಲಡ್ ನ ಸಕ್ ಮಾಡ್ತಾ ಹೋಗ್ತವೆ, ಅಂದ್ರೆ ಹೀರ್ತಾ ಹೋಗ್ತವೆ. ಸೊ ಅವು ಸಹ ಮೇಕೆ ಆಗಿರ್ಬೋದು, ಕುರಿ ಮರಿಗಳಿಗಾಗಿರ್ಬೋದು, ಅಥವಾ ನಮ್ಮ ಮೇಕೆ ಕುರಿಗಳಿಗಾಗಿರ್ಬೋದು ಅಪಾರವಾದಂತಹ ಹಾನಿಯನ್ನು ಉಂಟು ಮಾಡ್ತಾ ಹೋಗ್ತವೆ. ಅದಷ್ಟೇ ಅಲ್ಲ, ಕಿವಿಗಳಲ್ಲೆಲ್ಲ ಒಂದಷ್ಟು ರೀತಿಯಾದಂತಹ ಏನೋ ನಮ್ಗೆ ತಿಗಣೆ ರೀತಿ ಕಾಣಿಸ್ಕೊಳ್ತವೆ. ಆ ರೀತಿಯಾದಂತಹ ಒಂದು ಜೀವಿಗಳನ್ನ ನಾನು ತೋರಿಸ್ಕೊಡ್ತಾ ಹೋಗ್ತೇನೆ ನಿಮ್ಗೆ ನೋಡಿ. ತಾವಿಲ್ಲಿ ಗಮನಿಸೋದಾದ್ರೆ, ಈ ಕಿವಿಗಳ ಭಾಗದಲ್ಲಿ ಅಪಾರವಾದಂತಹ ಒಂದಷ್ಟು ಬಾಹ್ಯ ಜೀವಿಗಳು ಇದು ಮಾಡ್ತಾ ಹೋಗ್ತವೆ, ಅಂದ್ರೆ ಮರಿಯನ್ನ ಹಾಕ್ತಾ ಹೋಗ್ತವೆ. ಅವೆಲ್ಲವೂ ಸಹ ನಮ್ಮ ಮರಿಗಳಿಗೆ ಏನ್ ಮಾಡ್ತಾ ಹೋಗ್ತವೆ ಅಂದ್ರೆ, ಅದರ ರಕ್ತವನ್ನ ಹೀರ್ಕೊಂಡು ತೊಂದರೆ ಮಾಡ್ತಾ ಹೋಗ್ತವೆ. ಸಂಪೂರ್ಣವಾಗಿ ಕಿವಿಯ ಒಳಭಾಗದ ತನಕ ತೊಂದರೆ ಮಾಡ್ತಾ ಹೋಗ್ತವೆ. ಮತ್ತೆ ಈ ಭಾಗದಲ್ಲೆಲ್ಲ ಏನಿರ್ತಾವಂದ್ರೆ, ಈ ಒಂದು ಚಿಗಟೆ ಅಂತ ಕರಿತೀವಿ, ಚಿಗಟೆ ಅಥವಾ ಹೇನುಗಳು ಕಾಣಿಸ್ತಾ ಹೋಗ್ತವೆ. ಇವುಗಳನ್ನೆಲ್ಲದನ್ನು ಸಹ ನಾವು ಕಂಟ್ರೋಲ್ ಮಾಡಬೇಕಾದ್ರೆ ನಾವು ಸಂಪೂರ್ಣವಾಗಿ ಈ ಐವರ್ ಮೆಕ್ಟಿನ್ ಅಂತ ಒಂದು ಔಷಧಿ ಬರುತ್ತೆ ಅಥವಾ ಇಂಜೆಕ್ಷನ್ ಬರುತ್ತೆ, ಅದನ್ನ ಮಾಡಿಸೋದು ತುಂಬಾ ಮುಖ್ಯ ಆಗ್ತಾ ಹೋಗುತ್ತೆ. ಆದ್ರಿಂದ ತಾವು ಮೇಕೆ ಅಥವಾ ಕುರಿ ಸಾಕಾಣಿಕೆದಾರರಾದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಕುರಿ ಮತ್ತು ಮೇಕೆಗಳಿಗೆ ಆದಷ್ಟು ಬೇಗ ಡಿವಾರ್ಮಿಂಗ್ ಅನ್ನ ಎಷ್ಟು ದಿನಗಳಿಗೆ ಒಮ್ಮೆ ಮಾಡ್ಬೇಕಂದ್ರೆ, ಇದು ಒಂದು 2 ತಿಂಗಳಿಗೆ ಒಂದ್ಸಲಿ ನಮ್ಮ ಒಂದು ಮೇಕೆ ಅಥವಾ ಕುರಿಗಳಿಗೆ ಡಿವಾರ್ಮಿಂಗ್ ಮಾಡೋದು ತುಂಬಾ ಉತ್ತಮ ಆಗುತ್ತೆ. ಸೊ 1 ತಿಂಗಳ ಮೇಲ್ಪಟ್ಟಂತಹ ಕುರಿ ಅಥವಾ ಮೇಕೆ ಮರಿಗಳಿಗೂ ಸಹ ಮಾಡಬಹುದಾಗಿದೆ. ನಿಮ್ಮ ಮರಿ ಹೆಚ್ಚು ಕಡಿಮೆ ಒಂದು 10 kg ಮೇಲ್ಪಟ್ಟಂತಹ ಸಂದರ್ಭದಲ್ಲಿ 1 ml ಕೊಡಬೇಕಾಗುತ್ತೆ. 15 kg ಇದ್ರೆ 1.5 ml ಕೊಡಬೇಕಾಗುತ್ತೆ. 20 kg ಬಂತು 2 ml ಕೊಡಬೇಕಾಗುತ್ತೆ. ಈ ರೀತಿ ಅದರ ವೆಯ್ಟೇಜ್ನ ಆಧಾರದ ಮೇಲೆ ನೀವು MLಗಳನ್ನು ಅಂದರೆ ಅದರ ಪ್ರಮಾಣವನ್ನು ಏರಿಸ್ಕೊಂಡು ಹೋಗೋದು ತುಂಬ ಸೂಕ್ತ ಅನ್ನೋದು ನನ್ನ ಅಭಿಪ್ರಾಯ. ಸೊ ಇದಿಷ್ಟು ಡಿವಾರ್ಮಿಂಗ್ ಕುರಿತಾದಂತಹ ಈ ದಿನದ ಮಾಹಿತಿಯಾಗಿದ್ದು, ಈ ಎಲ್ಲ ಮಾಹಿತಿ ನೋಡಿ, ನಾನು ಏನೋ ಈ ಐವರ್ಮೆಕ್ಟಿನ್ ಅಷ್ಟೇ ಅಲ್ಲದೆ ಇನ್ನೊಂದಷ್ಟು ಲಿಕ್ವಿಡ್ನ ತಂದಿದ್ದೆ. ನನ್ನ ಒಂದು ಮರಿಗಳಲ್ಲಿ, ಮೇಕೆ ಮರಿಗಳಿಗೆ ಚಿಗಟೆಗಳ ಕಾಟ ಜಾಸ್ತಿ ಆಗಿತ್ತು. ನಾವು ಇದರಲ್ಲೇ ಆಕ್ಟಿವ್ ಆದ್ರಿಂದ, ಇದರಲ್ಲೇ ಇರ್ತಾವಾದ್ರಿಂದ ಮರಿಗಳು, ಸೊ ಅಲ್ಲೇ ಗಂಜರ ಹಿಕ್ಕೆ ಹಾಕೋದ್ರಿಂದ ಒಂದಷ್ಟು ತೇವಾಂಶ ಆಗಿತ್ತು. ಆ ತೇವಾಂಶದಲ್ಲಿ ಈ ಒಂದು ಚಿಗಟೆಗಳು ಕಾಣಿಸ್ಕೊಂಡಿತ್ತು. ಅವು ಮರಿಗಳಿಗೆ ತುಂಬಾ ತೊಂದರೆ ಮಾಡ್ತಾ ಇತ್ತು. ಯಾವಾಗ ತೊಂದರೆ ಮಾಡ್ತಾವೋ ಎಷ್ಟೇ ಹಾಲು ಕುಡಿದ್ರು ಸಹ ಡೆವಲಪ್ಮೆಂಟ್ ಬರೋದಿಲ್ಲ. ಆದ್ರಿಂದ ನಾನೇನ್ ಮಾಡಿದೆ, ನನ್ನ ಹತ್ತಿರದ ಮೆಡಿಕಲ್ ಶಾಪ್ಗೆ ಹೋಗ್ಬಿಟ್ಟು ಅಲ್ಲಿ ಒಂದು ಲಿಕ್ವಿಡ್ ನ ತಂದೆ. ನೀವು ಬ್ಯೂಟೆಕ್ಸ್ ಅಂತ ಕರಿತಾ ಹೋಗ್ತೀವಿ, ಆ ಬ್ಯೂಟೆಕ್ಸ್ ನಿಮ್ಗೆ ತೋರಿಸ್ಕೊಡ್ತಾ ಹೋಗ್ತೇನೆ. ಬ್ಯೂಟೆಕ್ಸ್ ಲಿಕ್ವಿಡ್ ಅನ್ನ ತಂದು ಅದನ್ನ 4 ml ಅನ್ನ 1 ಲೀಟರ್ ವಾಟರ್ಗೆ ಮಿಕ್ಸ್ ಮಾಡಿ, ಅದನ್ನ ಕ್ಲೀನ್ ಆಗಿ ಮಿಕ್ಸ್ ಮಾಡಿ, ಅಲ್ಲೇ ಒಂದು ಈ ರೀತಿಯಾದಂತಹ ಸ್ಪ್ರೇಯರ್ನ ತಂದು ನಮ್ದೇ ಮನೆಯಲ್ಲಿದ್ದಂತಹ ವಾಟರ್ ಬಾಟಲ್ಗೆ ಏನು ಇದನ್ನ ಕ್ಲೀನ್ ಆಗಿ ಕನೆಕ್ಟ್ ಮಾಡಿ, ನಾವು ಈ ರೀತಿ ಈ ಖಾಲಿ ಇರುತ್ತಲ್ವಾ ಮೇಕೆ ಮರಿಗಳನ್ನ ಹೊರಗೆ ತೆಗೆದಾದ್ಮೇಲೆ ಸ್ಪ್ರೇ ಮಾಡ್ಬೇಕಾಗತ್ತೆ. ನೋಡಿ ಇದೆ ಅಲ್ವಾ, ಈ ತರ ಸ್ಪ್ರೇ ಮಾಡೋದ್ರಿಂದ ಈ ಮನೆಯಲ್ಲಿ ಕೋಳಿ ಏನಿದ್ದಂತ ಸಂದರ್ಭದಲ್ಲಾಗಿರ್ಬೋದು, ಅಥವಾ ನಮ್ಮ ಹಸುಗಳಿಗಾಗಿರ್ಬೋದು, ಸಣ್ಣ ಕುರಿ ಮರಿ ಆಗಿರ್ಬೋದು, ಮೇಕೆ ಮರಿ ಆಗಿರ್ಬೋದು, ಅಥವಾ ಕಿವಿಗಳಲ್ಲಿ ಬಿದ್ದಿರುವಂತಹ ಆ ರೀತಿಯಾದಂತಹ ಜೀವಿಗಳಾಗಿರ್ಬೋದು, ಇದನ್ನೆಲ್ಲ ಸಾಯಿಸಬಹುದಾಗಿದೆ.
ಇದರಲ್ಲಿ ನಾವು ತೆಗೆದುಕೊಳ್ಬೇಕಾಗಿರುವಂತಹ ಮುನ್ನೆಚ್ಚರಿಕೆ ಕ್ರಮ ಏನಂದ್ರೆ, ಯಾವುದೇ ಕಾರಣಕ್ಕೂ ಕೋಳಿಗಾಗಿರ್ಬೋದು, ಮೇಕೆ ಮರಿಗಳಿಗಾಗಿರ್ಬೋದು, ಯಾವುದೇ ಜೀವಿಗಾಗಿರ್ಬೋದು ಮುಖಕ್ಕೆ ಹೊಡಿಬಾರ್ದು, ಕಣ್ಣಿಗೆ ಮುಖಕ್ಕೆ ಹೊಡಿಬಾರ್ದು. ಮತ್ತೆ ಅವು ಮೈಯನ್ನ ನೆಕ್ಕದೇ ಇರೋ ರೀತಿ, ನಾಲ್ಗೆಯಿಂದ ನೆಕ್ಕದೇ ಇರೋ ರೀತಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕು. ಆದ್ರಿಂದ ಮೈಗೆ ಹೊಡಿಬೇಕು. ಮೈಗೆ ಹೊಡೆದಂತ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಆಗೋದಿಲ್ಲ. ಸೊ ಈ ರೀತಿ ಮಾಡೋದ್ರಿಂದ ನಾವೇನ್ ಮಾಡಬಹುದು, ಈ ಎಲ್ಲ ಬಾಹ್ಯ ಜೀವಿಗಳಿಂದ ನಮ್ಮ ಒಂದು ಮರಿಗಳನ್ನ ರಕ್ಷಣೆ ಮಾಡಿ ಯಾವುದೇ ತೊಂದರೆ ಇಲ್ಲದಂತೆ ನಮ್ಮ ಜೀವಿಗಳನ್ನ ಬೆಳವಣಿಗೆ ಮಾಡಬಹುದಾಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಸೊ ಇದಿಷ್ಟು ಮಾಹಿತಿ ಇವತ್ತಿನ ವಿಚಾರವಾಗಿದ್ದು, ಈ ಎಲ್ಲ ಮಾಹಿತಿ ತಮಗೆ ಉಪಯುಕ್ತ ಆಗಿರುತ್ತೆ ಅಂತ ಭಾವಿಸ್ತೇನೆ. ಸೊ ಇದ್ರ ಕುರಿತಾಗಿ ಯಾವುದೇ ರೀತಿಯಾದಂತಹ ಪ್ರಶ್ನೆಗಳಿದ್ದಂತಹ ಸಂದರ್ಭದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅದೇ ರೀತಿ ತಮ್ಮ ಸಲಹೆಗಳು ಏನೇ ಇದ್ರೂ ಸಹ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ ಅಂತ ಹೇಳ್ತಾ, ಸೊ ಇಲ್ಲಿ ತನಕ ನಮ್ಮ ಒಂದು ಶ್ರೀ ಆರ್ಗ್ಯಾನಿಕ್ ಚಿಕನ್ ಮತ್ತು ಗೋಟ್ ಫಾರ್ಮಿಂಗ್ ಚಾನಲ್ ಅನ್ನು ವೀಕ್ಷಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಸಹ ಧನ್ಯವಾದಗಳು. ನಮಸ್ಕಾರ.